ಆತ್ಮೀಯರೇ, ಸಮಾಂತರ ಶ್ರೇಣಿಯ ಒಂದು 5ನೇ ಪ್ರಶ್ನೆಯನ್ನು ಗಮನಿಸೋಣ. ಎನ್ ಪದಗಳು, 2n ಪದಗಳು ಮತ್ತು 3n ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೊತ್ತಗಳು ಕ್ರಮವಾಗಿ S1, S2 ಮತ್ತು S3ಗಳಾಗಿವೆ. ಹಾಗಾದರೆ S3 = 3 × S2 - S1 ಎಂದು ಸಾಧಿಸಿ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಸಿಂಪಲ್ ಆಗಿದೆ. ನಮಗೆ ಯಾವ ಸೂತ್ರ ಗೊತ್ತಿರಬೇಕು? SN ಸೂತ್ರ ಗೊತ್ತಿರಬೇಕು. ಇಲ್ಲಿ ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ n/2 × 2a + n - 1 × d. ಓಕೆನಾ ಸ್ನೇಹಿತರೆ? ಓಕೆ, ಫಸ್ಟ್ 1ನೇ ಪಾಯಿಂಟ್ ಏನು ಮಾಡೋಣ ಅಂದರೆ n ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ ಸ್ನೇಹಿತರೆ. n ಪದಗಳಿರುವ ಸಮಾಂತರ ಶ್ರೇಣಿ. ಓಕೆ, ಯಾಕೆ n ಪದಗಳು ಕೊಟ್ಟಿದ್ದಾರೆ, ಹಾಗಾದರೆ ಇಲ್ಲಿ n = ಏನು ಹಾಕಬೇಕು? n ಹಾಕಬೇಕು. ಓಕೆ, ಅವಾಗ ಏನಾಗ್ತದೆ ಅಂದರೆ ಸಮೀಕರಣ SN = n/2 ಅಥವಾ 1ನೇ, ಇದಕ್ಕೆ ನಾವೇನು 1ನೇ ಸಮಾಂತರ ಶ್ರೇಣಿ ಅನ್ನೋಣ. ಓಕೆನಾ ಸ್ನೇಹಿತರೆ? ಒಂದು ಪದಗಳು ಅಥವಾ 1ನೇ ಸಮಾಂತರ ಶ್ರೇಣಿ ಅಥವಾ n ಪದಗಳು ಹೊಂದಿರತಕ್ಕಂಥ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ. ಓಕೆ, n/2 2a + n - 1 × d. ಓಕೆ ಸ್ನೇಹಿತರೆ? ಸೊ ದಿಸ್ ಈಸ್ ದ ಫಸ್ಟ್ ಇಕ್ವೇಷನ್. ಓಕೆ, ನೆಕ್ಸ್ಟ್ ಅಥವಾ S1. ಈ ನೆಕ್ಸ್ಟ್ ಎರಡನೇದು ಏನಪ್ಪ ಅಂದ್ರೆ 2n ಪದಗಳು ಹೊಂದಿರುವ, ಏನು ಹೇಳ್ರಿ, 2n ಪದಗಳಿರುವ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ. ಸೊ ಅವಾಗ ಇಲ್ಲಿ n = ಏನು ಹಾಕಬೇಕು? ನಾವು 2n ಅನ್ನು ಹಾಕಬೇಕು. ಸೊ ಅವಾಗ ಸಮೀಕರಣ ಏನಾಗ್ತದೆ? ಎರಡನೇ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ 2n/2 ಇಂಟು ಬ್ರಕೆಟ್ 2a ಪ್ಲಸ್ ಬ್ರಕೆಟ್ n ಜಾಗದಾಗ 2n - 1 ತುಂಬಬೇಕು ಇಂಟು ಏನು ಹೇಳ್ರಿ d. ಸೊ ಇಲ್ಲಿ ಏನಾಗ್ತದೆ? 2 ಏನಾಗ್ತದೆ? ಕ್ಯಾನ್ಸಲ್ ಆಗ್ತಾ ಇದೆ. ಸೊ n ಬ್ರಕೆಟ್ ಏನು ಹೇಳ್ರಿ 2a ಪ್ಲಸ್ ಏನಾಗ್ತದೆ 2n - 1 ಇಂಟು ಏನು ಹೇಳ್ರಿ ಡಿ ಆಗ್ತಾಯಿದೆ. ಓಕೆನಾ ಸ್ನೇಹಿತರೆ? ಸೊ ಇದೇನಪ್ಪ ಅಂದ್ರೆ ಪ್ರಮುಖವಾದಂಥ ಒಂದು ಎರಡನೇ ಅಥವಾ S2 ಅಂತ ನಾವು ಕರಿತಾವೆ ಪದಗಳ ಮೊತ್ತ. ಏನು 3 ಎನ್ಗಳನ್ನು ಹೊಂದಿರುವ 3n ಪದಗಳಿರುವ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಬೋದು. ಸೊ ಅವಾಗ ಇಲ್ಲಿ n = ಎಷ್ಟು ಹಾಕಬೇಕು? 3n ಹಾಕಬೇಕು. ಹಾಗಾದರೆ 3n ಅಂದರೆ S3 ಅನ್ನು ಕಂಡುಹಿಡೋಣ. n/2 ಬದಲಿ 3n/2 ಬರೀಬೇಕು. ಬ್ರಕೆಟ್ 2a ಪ್ಲಸ್ ಬ್ರಕೆಟ್ n - 1 ಬದಲಿ 3n - 1 ಇಂಟು ಡಿ. ಓಕೆನಾ ಸ್ನೇಹಿತರೆ? ಸೊ ಇವಾಗ ನಮಗೆ ಏನು ಮಾಡೋಣ ಅಂದ್ರೆ ಸೊ ಪ್ರಮುಖವಾಗಿ S3 = ಏನು ಕಂಡುಹಿಡಿ ಅಂದ್ರೆ ಹೇಳ್ರಿ 3 ಇಂಟು ಬ್ರಕೆಟ್ S2 - S1 ಇರಬೇಕಂತಂದು ಹೇಳ್ಯಾರು. ಸೊ ಹಂಗಾರೆ S3 ಬೆಲೆ ಅಂದರೆ ಏನಿದೆ ಇಲ್ಲಿ ನೋಡಿರಿ, ಈ ಬೆಲೆ ಇಕ್ವಲ್ಟು ಏನಾಗಿರ್ಬೇಕು ಹೇಳ್ರಿ S2 - S1 ಆಗಿರಬೇಕು ಇಂಟು 3 ಆಗಿರ್ಬೇಕು ಅನ್ನೋದು ಹೇಳ್ತಾರೆ. ಹಾಗಾದ್ರೆ ನಾವಿಲ್ಲಿ ಡೈರೆಕ್ಟಾಗಿ LHS = 3 ಇಂಟು ಬ್ರಕೆಟ್ ನೋಡ್ರಿ, ಗಮನಿಸ್ಬೇಕಿಲ್ಲಿ S2 ಅಂದರೆ ಏನಿದೆ ಹೇಳ್ರಿ n ಇದೆ, ಬ್ರಕೆಟ್ ಏನಿದೆ ನೋಡ್ರಿ 2a ಇದೆ ಪ್ಲಸ್ ಮತ್ತೇನಿದೆ ಬ್ರಕೆಟ್ 2n - 1 ಇಂಟು ಡಿ ಇದೆ. ಓಕೆನಾ ಸ್ನೇಹಿತರೆ? ಸೊ ಇದು ಒಂದು. ಇನ್ನು ಮೈನಸ್ S1 ಅಂದರೆ ಏನಿದೆ ನೋಡ್ರಿ n/2 ಇದೆ. ಸೊ n/2 ಇದೆ, ಮತ್ತೇನಪ್ಪ ಆ ಥರ ನೋಡ್ರಿ ಈ ರೀತಿ ಇದೆ. ನೆಕ್ಸ್ಟ್ 2a ಇದೆ ಪ್ಲಸ್ ಬ್ರಕೆಟ್ n - 1 ಇಂಟು ಡಿ. ಓಕೆನಾ ಸ್ನೇಹಿತರೆ? ಸೊ ಈ ರೀತಿ ಅಂಶಗಳನ್ನ ನಾವು ನೋಡ್ತಾ ಇದ್ದೇವೆ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡ್ರಿ. 3 ಇದೆ 3, ಸೊ ಈ ರೀತಿ ಬರೋಣ. ಈಗ ಇನ್ನು ಇಂಟು ಮಾಡಿರಿ ಅಥವಾ n ಅದೇ ರೀತಿ ಇರಲಿ. 2a ಇದೆ ಪ್ಲಸ್ ಏನಿದೆ ಹೇಳ್ರಿ 2 ಇಂಟು ಏನಾಗ್ತದೆ ಹೇಳ್ರಿ 2 ಅಂದರೆ 2dn ಆಗ್ತಾಯಿದೆ, ಮೈನಸ್ ಏನಾಗ್ತದೆ ಹೇಳ್ರಿ ಡಿ ಆಗ್ತಾಯಿದೆ. ಓಕೆನಾ? ಮತ್ತು ಮೈನಸ್ n/2 ಅದೇ ರೀತಿ ಇರಲಿ. ಸೊ ಒಳಗಡೆ 2a ಇದೆ 2 ಇರಲಿ, n ಇಂಟು ಡಿ ಅಂದರೆ ಏನಾಗ್ತದೆ dn ಆಗ್ತಾಯಿದೆ, ಮೈನಸ್ ಡಿ ಆಗ್ತಾಯಿದೆ. ಕರೆಕ್ಟಾ ಸ್ನೇಹಿತರೆ? ಓಕೆ, ಈ ರೀತಿ ಬರಿಬೋದು. = 3. ಸೊ ಇಲ್ಲೇನಾಗ್ತದೆ ನೋಡೋಣ, ಇಂಟು ಮಾಡೋಣ. n ಇಂಟು 2a ಅಂದರೆ 2an ಆಗ್ತಾಯಿದೆ, n ಇಂಟು ಡಿ ಎನ್ ಅಂದರೆ ಏನಾಗ್ತದೆ 2dn² ಆಗ್ತಾಯಿದೆ, ಮೈನಸ್ n ಇಂಟು ಡಿ ಅಂದರೆ nd ಅಥವಾ dn ಆಗ್ತಾಯಿದೆ. nd ಅಥವಾ dn ಅಂತ ಕರಿಬೋದು. ಓಕೆ, dn ಅಂತ ಬೇರೆನಾ? ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಅಥವಾ ಮೈನಸ್ ಇಂಟು ಮೈನಸ್. ಓಕೆ, ಪ್ಲಸ್ ಮೈನಸ್ ಆಗ್ತದೆ. n/2 ಇಂಟು ಏನು ಹೇಳ್ರಿ 2a ಆಗ್ತಾಯಿದೆ, ಮೈನಸ್ ಇಂಟು ಪ್ಲಸ್ ಮೈನಸ n ಇಂಟು ಡಿ ಎನ್ ಅಂದರೆ ಹೇಳ್ರಿ dn² / 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. n ಇಂಟು ಡಿ ಅಂದರೆ dn / 2. ಓಕೆನಾ? ಓಕೆ, ಇಲ್ಲಿ 2 ಏನಾದ್ರು ಹೇಳ್ರಿ ಕ್ಯಾನ್ಸಲ್ ಆಗ್ತಾಯಿದ್ದೇವೆ. ಸೊ ಕೊನೆ ಸ್ಟೆಪ್ಪಿಗೆ ಬರ್ತಾಯಿದ್ದೇವೆ ನಾವು ಆರಾಮಾಗಿ. ಸೊ ಇಲ್ಲಿ ಏನಿದೆ ಹೇಳ್ರಿ 2an ಇದೆ, 2an ನೆಕ್ಸ್ಟ್ ಪ್ಲಸ್ ಏನಿದೆ ಹೇಳ್ರಿ 2dn² ಇದೆ, ಮೈನಸ್ ಏನಿದೆ ಹೇಳ್ರಿ dn ಇದೆ, ಮೈನಸ್ n ಇಂಟು a ಅಂದರೆ ಏನು ಬರಿಬೋದು an ಅಂತ ಬರಿಬೋದು, ಮೈನಸ್ dn² / 2 ಇದೆ, ಮತ್ತೇನಿದೆ ಹೇಳ್ರಿ ಪ್ಲಸ್ dn / ಏನಿದೆ ಹೇಳ್ರಿ 2 ಇದೆ. ಓಕೆನಾ ಸ್ನೇಹಿತರೆ? ಸಿಂಪಲ್ ಆಗಿದೆ. ಸೊ ಮುಂದಿನ ಒಂದು ಪಾಯಿಂಟ್ ಗಮನಿಸೋಣ ಇಲ್ಲಿ. ಓಕೆ, 3 ಇದೆ 3 ಇಂಟು ಬ್ರಕೆಟ್ an ಇದೆ, ಇಲ್ಲೂ an ಇದೆ. ಸಹಗುಣಕಗಳನ್ನ ಗಮನಿಸೋಣ. ಪ್ಲಸ್ 2a ಅನ್ನೋದಾಗ ಮೈನಸ್ a ಅನ್ನು ಕಳೆದು ಅಂದರೆ ಏನಾಗ್ತದೆ ಹೇಳ್ರಿ ಒಂದು an ಉಳಿತಾ ಇದೆ. ಇನ್ನು dn² ಒಂದು ಕಡೆ ಬರೋಣ. 2dn² ಮೈನಸ್ ಏನು ಬರೋದು dn² / 2 ಅಂದ್ರೆ ಏನು ಇದು ಒಂದು ಈ ಒಂದು ಪದಗಳನ್ನ ಒಂದು ಕಡೆ ಮಾಡೋಣ. ಇನ್ನು dn ಒಂದು ಕಡೆ ಬರೋಣ ಸ್ನೇಹಿತರೆ.
ಮೈನಸ್ ಡಿ ಎನ್ ಪ್ಲಸ್ ಡಿ ಎನ್ ಡಿವೈಡ್ ಬೈ 2. ಓಕೆ, ಎಸ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪಾಯಿಂಟನ್ನು ಗಮನಿಸೋಣ. ಇಲ್ಲಿ 3 ಬ್ರಕೆಟ್ ಎ ಎನ್. ಸೊ ಇಲ್ಲಿ ಏನಾಗ್ತದಪ್ಪ ಅಂದರೆ ಎಲ್ ಸಿ ಎಮ್ ತಗೋಬೇಕಾಗ್ತದೆ. ಸೊ ಎಲ್ ಸಿ ಎಮ್ ತೆಗೆದಾಗ ಏನಾಗ್ತದೆ ನೋಡೋಣ, ಡಿವೈಡ್ ಬೈ ಏನಾಗ್ತದೆ 2 ಬರ್ತಾ ಇದೆ. ಸೊ ಇಲ್ಲಿ ಏನೂ ಇಲ್ಲಾಂದರೆ ಏನಾಗ್ತದೆ ಅಂದರೆ 1 ಇರ್ತದೆ. ಇದಕ್ಕೆ ಎರಡಲೇ ಗುಣಾಕಾರ 2 ಇಂಟು 2 ಏನಾಗ್ತದೆ 4 ಡಿ ಎನ್ ಸ್ಕ್ವೇರ ಮೈನಸ್ ಡಿ ಎನ್ ಸ್ಕ್ವೇರ. ಸೊ ಇಲ್ಲೂ ಇಂಟು ಮಾಡಿದಾಗ ಏನಾಗ್ತದೆ ಹೇಳ್ರಿ ಮೈನಸ್ 2 ಡಿ ಎನ್ ಪ್ಲಸ್ ಏನು ಹೇಳ್ರಿ ಡಿ ಎನ್. ಓಕೆನಾ. ಸೊ ಈಕ್ವಲ್ಟಿ ಏನಾಗ್ತದೆ ನೋಡಿ ಸ್ನೇಹಿತರೆ, 3 ಇದೆ 3, ಎ ಎನ್ ಇದೆ ಎ ಎನ್. ಸೊ ಪ್ಲಸ್ ಏನಾಗ್ತದೆ ಹೇಳ್ರಿ ಡಿ ಎನ್ ಸ್ಕ್ವೇರ್ದಾಗ 4 ಡಿ ಎನ್ದಾಗ 1 ಡಿ ಎನ್ ಕಳೆದ್ರೆ 3 ಡಿ ಎನ್ ಸ್ಕ್ವೇರ್ ಡಿವೈಡ್ ಬೈ 2 ಮೈನಸ್ ಇಲ್ಲಿ ಇಲ್ಲಿ ಡಿವೈಡ್ ಬೈ 2 ಬರ್ತಿದ್ರೆ ಎಲ್ ಸಿ ಎಮ್ ತೆಗೆದಾವೆ. ಓಕೆ, ಇಲ್ಲಿ ಮೈನಸ್ 2 ಡಿ ಎನ್ದಾಗ 1 ಡಿ ಎನ್ ಕಳೆದಂದ್ರೆ ಮೈನಸ್ ಡಿ ಎನ್ ಉಳಿತಾ ಇದೆ, ಡಿವೈಡ್ ಬೈ ಹೇಳ್ರಿ 2 ಬರ್ತಾ ಇದೆ ಸ್ನೇಹಿತರೆ. ಕರೆಕ್ಟಾ? ಓಕೆ, ಮುಂದಿನ ಸ್ಟೆಪ್ ಇಲ್ಲೇ ಬಿಡಿಸ್ತಾ ಇದೆ ನೋಡಿ. ಸೊ ಈಗ ಕೊನೆಗೆ ಟೋಟಲ್ ಆಗಿ ಏನು ಮಾಡೋಣ ಹೇಳ್ರಿ ಎಲ್ ಸಿ ಎಮ್ ತೆಗೆದು ಬಿಡೋಣ ಸ್ನೇಹಿತರೆ. ಟೋಟಲ್ ಆಗಿ ಏನು ಮಾಡೋಣ ಎಲ್ ಸಿ ಎಮ್ ತೆಗೋಣ. ಸೊ ಇಲ್ಲಿ 2 ಇದೆ, ಇಲ್ಲಿ ಏನೂ ಇಲ್ಲದ್ರೆ ಇಟ್ಟಿರ್ತದೆ 1. ಸೊ ಟೋಟಲ್ ಎಲ್ ಸಿ ಎಮ್ 2 ಆಗ್ತಾ ಇದೆ. ಸೊ ಇದಕ್ಕೆ 2ಲೇ ಗುಣಾಕಾರ ಮಾಡೋಣ. ಸೊ 2ಲೇ ಗುಣಾಕಾರ ಮಾಡಿದಾಗ ಇಲ್ಲಿ ಆನ್ಸರ್ ಏನು ಸಿಗ್ತಾ ಇದೆ ಅಂದರೆ ಸ್ನೇಹಿತರೆ 2 ಇಂಟು ಎ ಇಂಟು ಎನ್, ಎ ಇಂಟು ಎನ್ ಇದೆ ಸ್ನೇಹಿತರೆ. ಸೊ ಅವಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ 2 ಇಂಟು ಏನಂದರೆ 2 ಎನ್ ಆಗ್ತಾ ಇದೆ. ಸೊ ಪ್ಲಸ್ ಏನು ಉಳಿತಾ ಇದೆ ಹೇಳ್ರಿ 3 ಡಿ ಎನ್ ಸ್ಕ್ವೇರ್ ಆಗ್ತಾಯಿದೆ. ಸೊ ಆವಾಗ ಮೈನಸ್ ಇಲ್ಲಿ ಏನಾಗ್ತದೆ ಡಿ ಎನ್ ಆಗ್ತಾಯಿದೆ. ಓಕೆನಾ ಸ್ನೇಹಿತರೆ, ಈ ರೀತಿ ಕೊನೆಯ ಸ್ಟೆಪ್ ನಮಗೆ ಬಂದದೆ ಇವಾಗ. ಸೊ ನೋಡಿರಿ, ಕನ್ಫ್ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾದರೆ ಇಲ್ಲಿ ಮುಂದಿನ ಒಂದು ಪಾಯಿಂಟನ್ನು ನಾವು ಗಮನಿಸಬೇಕಾದ್ರೆ ಆರಾಮಾದಂಥ ವಿಷಯನ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ನೆನ್ಪಿಟ್ಕೋರಿ, ಈ 2 ಏನಾಗ್ತದೆ ಅಂದರೆ ಈ ಕಡೆ ಆಗ್ತದೆ. ಸೊ ಇದರಲ್ಲಿ ಎನ್ ಕಾಮನನ್ನು ತೆಗೆದುಬಿಡೋಣ. ಸೊ ಎನ್ ಕಾಮನ್ ತೆಗೆದು ಅಂದರೆ ಏನು ಉಳಿತಾ ಇದೆ ಹೇಳ್ರಿ ನಮಗಲ್ಲಿ, ಎನ್ ಕಾಮನ್ ತೆಗೆದ್ರೆ 2a ಉಳಿತಾ ಇದೆ ಪ್ಲಸ್ ಏನು ಉಳಿತು ಹೇಳ್ರಿ 3 ಏನು ಉಳಿತದೆ 3 ಡಿ ಎನ್ ಉಳಿತಾ ಇದೆ. ಓಕೆ, ಮೈನಸ್ ಏನು ಉಳಿತಾ ಇದೆ ಡಿ ಉಳಿತಾ ಇದೆ. ಕರೆಕ್ಟಾ? ಸೊ ಡಿವೈಡ್ ಬೈ ಏನಪ್ಪ ಆ ಥರ 2, ಯಾಕಂದ್ರೆ 2 ಇದೆ. ಸೊ ಇದನ್ನು ಸರಳ ರೂಪ ಬರೆದಾಗ ಏನಾಗ್ತದೆ 3n/2. ಸೊ ಸಮಾಂತರ ಶ್ರೇಣಿಗೆ ಸಂಬಂಧಿಸಿ 3 ಡಿ ಎನ್ ಬದಲಿ ಇಲ್ಲಿ ಏನಂತ ಬರೀಬೋದು ಡಿ ಕಾಮನ್ ತೆಗೆದು, ಡಿ ಕಾಮನ್ ತೆಗೆದು ಅಂದರೆ 3n - 1 ಇಂಟು ಡಿ. ಓಕೆನಾ ಸ್ನೇಹಿತರೆ? ಸೊ ನೋಡಿರಿ, S3 ಮತ್ತು ಈ ಒಂದು ಪಾಯಿಂಟನ್ನು ನಾವು ಗಮನಿಸಿದಾಗ ಅಥವಾ ಈ ಒಂದು ಸಮೀಕರಣವನ್ನು ನೋಡಿದಾಗ ಅಥವಾ ಈ ಸಮೀಕರಣ ಜೊತೆಗೆ S3 ನೋಡಿದಾಗ ಎರಡು ಏನಾದ್ರು ನೋಡ್ರಿ ಈಕ್ವಲ್ ಅದು ಅನ್ನೋದನ್ನು ನೋಡ್ತದೋ. ಸೊ ಹಾಗಾಗಿ ಡೈರೆಕ್ಟಾಗಿ ಏನು ಹೇಳ್ಬೋದು ಕೊನೆಗೆ LHS ಈಕ್ವಾಲಿಟಿ ಏನಂತ ಹೇಳ್ಬೋದು ಹೇಳ್ರಿ RHS ಅಂತಂದು ಹೇಳ್ಬೋದು ಸ್ನೇಹಿತರೆ. ಕರೆಕ್ಟಾ? LHS ಈಕ್ವಾಲಿಟಿ ಏನು ಹೇಳ್ಬೋದು RHS ಹೇಳ್ಬೋದು ಅಂತಂದು ಹೇಳ್ತಾವೆ. ಅಂದರೆ ಕೊನೆಗೆ ನಾವು ಏನು ಬರಿಬೋದು ಹೇಳ್ರಿ S3 ಈಕ್ವಾಲಿಟಿ ಏನು ಬರಿಬೋದು 3 ಇಂಟು ಬ್ರಿಕೆಟ್ S2 - S1 ಅಂತಂದು ಬರಿಬೋದು ಸ್ನೇಹಿತರೆ. ಓಕೆನಾ? ಸೊ ನೋಡಿರಿ, ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ಗಳಿದಾವೆ. ಬಟ್ ಸ್ವಲ್ಪ ನೀವೇನಾದರೂ ಕರೆಕ್ಟಾಗಿ ನೋಡಿದರೆ ಅಥವಾ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸೊ ಆರಾಮಾಗಿ ಇಲ್ಲಿ ಏನು ಮಾಡ್ಬೋದು ನೀವು ಲೆಕ್ಕಗಳನ್ನ ಬಿಡಿಸ್ಬೋದು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಎರಡು ಪದಗಳ ಮೊತ್ತ 5 ಕೊಟ್ಟಿದ್ದಾರೆ. ಇನ್ನು ಕೊನೆಯ 2 ಪದಗಳ ಮೊತ್ತ ಎಷ್ಟಿದ್ದಾರೆ 129 ಇದೆ. ಹಾಗಾದ್ರೆ ಆ ಶ್ರೇಣಿಯನ್ನು ಬರಿ ಅಂದರು. ಸಿಂಪಲ್ ಆಗಿದೆ ಸ್ನೇಹಿತರೆ. ಸಮಾಂತರ ಶ್ರೇಣಿಯ ಮೊದಲ 2 ಪದಗಳು, ಮೊದಲ 2 ಅಂದರೆ ಯಾವ್ದು ಒಂದು A1 ಇರ್ತದೆ, ಇನ್ನೊಂದು A2 ಇರ್ತದೆ. ಮೊದಲ 2 ಪದಗಳು ಅಂದರೆ A1 A2. ಓಕೆನಾ? ಸೊ ಇದ್ರ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 5 ಕೊಟ್ಟಿದ್ದಾರೆ. ಕರೆಕ್ಟಾ ಸ್ನೇಹಿತರೆ? ಇದನ್ನು ಹೆಂಗೆ ಬರಿಬೋದು ನಾವು A1 ಅಂದರೆ A2 ಅಂದರೆ ಹೆಂಗೆ ಬರಿತೀವಿ ನಾವು A ಪ್ಲಸ್ ಡಿ ಬರಿತಿದ್ದಾವೆ ಈಕ್ವಲ್ ಟು 5. ಎ ಅಂದರೆ ಎಷ್ಟಾಯಿತು 2a ಪ್ಲಸ್ ಏನಾಯಿತು ಡಿ ಈಕ್ವಲ್ ಟು ಎಷ್ಟಾಯಿತು 5 ಆಯ್ತು ಸ್ನೇಹಿತರೆ. ಸೊ ಈ ಒಂದು ಈಕ್ವೇಷನ್ ನಿಮಗೆ ಗೊತ್ತಿರಲಿ. ಇನ್ನು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಕೊನೆಯ 2 ಪದಗಳು. ಸೊ ಕೊನೆಯ ಪದ ಏನಾಗಿರ್ತೈತಿ ಹೇಳ್ರಿ ಸ್ನೇಹಿತರೆ, ಕೊನೆಯ ಪದಗಳಂದರೆ ಕೊನೆಯ ಪದ ಎನ್ ಆಗಿರ್ತೈತಿ. ಅದರ ಹಿಂದಿನ ಪದ ಕೊನೆಯ 2 ಪದಗಳು ಅಂದರೆ ಅದ್ರ ಹಿಂದಿನ ಒಂದು ಪದ ಅಂದರೆ ಏನಾಗಿರ್ತೈತಿ AN - 1 ಆಗಿರ್ತದೆ. ಓಕೆನಾ ಸ್ನೇಹಿತರೆ? ಈಕ್ವಾಲಿಟಿ ಏನು ಹೇಳ್ರಿ 129. ಕರೆಕ್ಟಾ ಸ್ನೇಹಿತರೆ? ಓಕೆ, ಕೊನೆಯ 2 ಪದಗಳು ಅಂತ ನಾವು ಕರಿತದವು. ಹಾಗಾದರೆ ಕೊನೆಯ 2 ಪದಗಳು ಏನ್ ಅಂದರೆ ಏನಂತ ಬರಿಬೋದು ನಾವು A ಪ್ಲಸ್ ಬ್ರಕೆಟ್ N - 1 ಇಂಟು ಏನು ಹೇಳ್ರಿ ಡಿ. ಸೊ ಇದನ್ನು ಹೆಂಗೆ ಬರಿಬೋದು A ಪ್ಲಸ್ N - 1 ಮತ್ತು -1, ಯಾಕೆ N ಜಾಗದಾಗ N - 1 ಇದೆ, ಈ ರೀತಿ ಬರಿಬೇಕು. ಇಂಟು ಏನು ಹೇಳ್ರಿ ಡಿ ಈಕ್ವಾಲಿಟಿ ಏನು ಹೇಳ್ರಿ 129 ಸ್ನೇಹಿತರೆ. ಕನ್ಫ್ಯೂಸ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಇಲ್ಲಿ. ಓಕೆ, ಎ ಎಷ್ಟೈತೆ ಹೇಳ್ರಿ 2a ಆಯಿತು. ಕರೆಕ್ಟಾ? ಎ ಎಷ್ಟಾಯಿತು 2a ಆಯಿತು. ಅಥವಾ ಕೊನೆಗೆ ಮಾಡೋಣ ಕೊನೆಗೆ ಮಾಡೋಣ ಡಿಯನ್ನು ಇಂಟು ಮಾಡೋಣ. ಇಲ್ಲಿ ಡಿ ಇಂಟು ಏನಂದರೆ ನೋಡಿರಿ ಡಿ ಇಂಟು ಏನಂದರೆ ಡಿ ಎನ್ನ ಮೈನಸ್ ಡಿ ಆಗ್ತಾಯಿದೆ ಪ್ಲಸ್ ಎ ಇದೆ. ಇಲ್ಲಿ ಏನಾಗ್ತಾಯಿದೆ ಅಂದರೆ ಪ್ಲಸ್ N - 2 ಇಂಟು ಡಿ ಆಗ್ತಾಯಿದೆ ಈಕ್ವಲ್ ಟು 129 ಆಗ್ತಾಯಿದೆ. ಸರಳ ರೂಪ ಮಾಡಿರಿ. ಈಗ ಬೇರೆನ ಎ ಎಷ್ಟೈತೆ ಹೇಳ್ರಿ 2a ಆಯಿತು. ಸೊ ಡಿ ಎನ್ ಇದೆ, ಡಿ ಎನ್ ಬೇರೆನ. ನೆಕ್ಸ್ಟ್ ಮೈನಸ್ ಏನಿದೆ ಹೇಳ್ರಿ ಡಿ ಇದೆ, ಮೈನಸ್ ಡಿ ಬೇರೆನ. ಸೊ ಇದನ್ನು ಒಳಗೆ ಇಂಟು ಮಾಡಿದಾಗ ಪ್ಲಸ್ ಡಿ ಇಂಟು ಎನ್ - 2d ಈಕ್ವಲ್ ಟು
129 ಬರೋಣ ಸ್ನೇಹಿತರೆ. ಓಕೆನಾ, ಇಲ್ಲೇನಾಗ್ತದೆ 2a ಇದೆ, 2a ಬರೋಣ. ಡಿ ಎನ್ ಎಷ್ಟಾಯಿತು, 2d n ಆಯಿತು. ಓಕೆ, 2d ಇದೆ, ಇಲ್ಲಿ -2d ಇದೆ, ಹಂಗಾರೆ ಏನೈತೆ ಹೇಳ್ರಿ -3d ಆಗ್ತಾಯಿದೆ ನೋಡಿರಿ, -3d ಆಗ್ತಾಯಿದೆ. ಗಮನಿಸ್ಬೇಕಿಲ್ಲಿ ಈಕ್ವಾಲಿಟಿ ಏನಾಗ್ತದೆ ಹೇಳ್ರಿ 129 ಆಯಿತು ಸ್ನೇಹಿತರೆ, ಕನ್ಫ್ಯೂಸ್ ಮಾಡೋಕೆ ಬೇಡಿ. ಓಕೆನಾ, ನೆಕ್ಸ್ಟ್ ಇಲ್ಲೇನಾಗ್ತದಪ್ಪ ಅಂದ್ರೆ ಇಲ್ಲಿ ಎರಡು ಥರಾಗಿ ನಾವು ಏನು ಮಾಡ್ಬೋದು ಹೇಳ್ರಿ, ನೋಡಿರಿ ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಒಂದು ಪಾಯಿಂಟನ್ನು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಳವಾಗಿ ನಾವು ಇಲ್ಲಿ ಗಮನಿಸಬೇಕಾಗ್ತದೆ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದೇ ಸ್ಟೆಪ್ ಏನಪ್ಪ ಅಂದ್ರೆ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಆಗಿದೆ ಸ್ನೇಹಿತರೆ. ಓಕೆನಾ, ಯಾಕಂದರೆ ಇಲ್ಲಿ ನೀವು ಕ್ಲಿಯರ್ ಆದಂಥ ಒಂದು ಪಿಕ್ಚರನ್ನು ತೊಂದರೆ ಅಂದರೆ ಆರಾಮಾಗಿ ನೀವು ಏನು ಮಾಡ್ಬೋದು ಹೇಳ್ರಿ, ಬರಿಬೋದು ಸ್ನೇಹಿತರೆ. ಓಕೆ, ನಾನಿಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಂದು ಸಮೀಕರಣದಲ್ಲಿ ಒಂದು ಕಡೆ ಡಿ ಅನ್ನು ಪ್ಲಸ್ ಮಾಡ್ತಾನೋ, ಒಂದು ಕಡೆ ಡಿ ಅನ್ನು ಏನು ಮಾಡ್ತಾನೋ ಮೈನಸ್ ಮಾಡ್ತಾ ಇದ್ದಾನೋ. ಸೊ ಇಲ್ಲಿ ಗಮನಿಸಬೇಕು. ಓಕೆನಾ, ಸೊ ಅವಾಗಿಲ್ಲಿ ಏನಾಗ್ತದಪ್ಪ ಅಂದ್ರೆ ನೋಡಿರಿ 2a ಒಂದು ಪ್ಲಸ್ ಡಿ ಕೊಡ್ತಾ ಇದ್ದೀನೋ, ಆಮೇಲೆ ಏನಿದೆ ಹೇಳ್ರಿ 2d ಏನಿದೆ ಮೈನಸ್ ಏನಿದೆ 3d ಇದೆ, ಇನ್ನೊಂದು -d ಕೊಡ್ತಾನೆ. ಸೊ ಡಿ ಇದ್ರ ವ್ಯಾಲ್ಯೂ ಏನಾಗ್ತದೆ ಮತ್ತೆ ಚೇಂಜ್ ಆಗಲ್ಲ, ಅದೇ ರೀತಿ ಉಳಿತಾ ಇದೆ. ಸೊ ಅವಾಗ ನಾವಿಲ್ಲಿ ಗಮನಿಸ್ಬೋದು. ಓಕೆನಾ ಸ್ನೇಹಿತರೆ, 2a + d ಇದನ್ನು ಯಾಕೆ ನಾ ತೊಗೊಂಡಿನಿ ಅಂದರೆ ಇಲ್ಲಿ ನೋಡಿರಿ 2a + d ಅಂದರೆ ಏನಿದೆ ಹೇಳ್ರಿ 5 ಇದೆ. ಹಂಗಾರೆ ನಾನು ಇಲ್ಲಿ ಎಷ್ಟು ಬರಿತಾನೋ 5 ಬರಿತಾ ಇದ್ದೇನೆ. ಕರೆಕ್ಟಾ, ಪ್ಲಸ್ ಏನಿದೆ ಹೇಳ್ರಿ 2d ಏನಿದೆ, ಇಲ್ಲಿ -3d, ಡಿ ಅಂದರೆ ಎಷ್ಟಾಗ್ತದೆ -4d = 129 ಆಗ್ತಾಯಿದೆ. ಕರೆಕ್ಟಾ, ಯಾಕಂದರೆ ನಮಗಿಲ್ಲಿ ಆರಾಮಾಗಿ ಒಂದು ವ್ಯಾಲ್ಯೂ ಸಿಗ್ತಾ ಇದೆ. ಹಾಗಾಗಿ ಎನ್ನ ಬೆಲೆಯನ್ನು ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಹಾಗಾದರೆ ಇದು ಸಮೀಕರಣವನ್ನು ನಾವು ಹೆಂಗೆ ಮಾಡಿಬೋದು ಹೇಳ್ರಿ. ಸೊ ಇವಾಗ ಏನು ಬರಿಬೋದಪ್ಪ ಅಂದ್ರೆ 5 ಈ ಸೈಡ್ ಹೋದರೆ ಏನಾಗ್ತದೆ 2dn -4d = 129 ಮೈನಸ್ ಏನು ಹೇಳ್ರಿ 5. ಸ್ನೇಹಿತರೆ, ಇದು ಎರಡನ್ನ ಕಾಮನ್ ತೆಗೆದಾಗ dn ಉಳಿತಾ ಇದೆ. ಅಥವಾ ನಾವು ಎರಡು ಬದಲಿ ಏನು ಮಾಡ್ಬೋದು ಹೇಳ್ರಿ, ನಾವು ಡೈರೆಕ್ಟಾಗಿ ಇದನ್ನು ತೆಗಿಬೋದು. ಯಾವುದು ಡಿ ಬದಲಿ ನೋಡಿರಿ ಸ್ನೇಹಿತರೆ, ಕಾಮನ್ ಏನು ತೆಗಿಬೋದಪ್ಪ ಅಂದರೆ ಎರಡು ಕಾಮನ್ ಹೊಡ್ತಾ ಇದಾವೆ. ಸೊ ಒಂದು ಡಿ ಸಿಗ್ತಾ ಇದೆ, ಒಂದು ಎನ್ ಸಿಗ್ತಾ ನೋಡಿರಿ, ಎರಡು ಒಂದು ಡಿಯನ್ನು ಕಾಮನ್ ತೆಗಿಬೋದು. 2d ಅನ್ನು ತೆಗೆದಾಗ ಎನ್ ಉಳಿತು -2 4 ಡಿ ಹೋಗ್ತಾ ಇದೆ ಹೊರಗೆ = 124. ಓಕೆನಾ, ಸೊ ನಮಗೆ ಬೇಕಾಗಿದ್ದು ಡಿ ಬೆಲೆ ಬೇಕಾಗಿದೆ ಸ್ನೇಹಿತರೆ. ಕರೆಕ್ಟಾ, ಓಕೆ, ಡಿ ಅಲ್ಲೇ ಇರಲಿ ನೋಡಿರಿ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಓಕೆನಾ, ಡಿ ಅಲ್ಲೇ ಇರಲಿ, ಅಥವಾ 2d ಈ ಕಡೆ ಬರ್ತಂದ್ರೆ n -2 = ಏನಾಗ್ತದೆ 124 / 2d ಆಯಿತು. 2 1s 2 6 2 2s, ಹಂಗಾರೆ n -2 = ಏನು ಹೇಳ್ರಿ 62 / ಏನು ಹೇಳ್ರಿ ಡಿ ಆಗ್ತಾಯಿದೆ. ಓಕೆನಾ ಸ್ನೇಹಿತರೆ, ಹಂಗಾರೆ ನಮಗೆ n ಬೇಕಾಗಿದೆ, n = 62 / d ಪ್ಲಸ್ ಏನು ಹೇಳ್ರಿ 2. ಓಕೆನಾ ಸ್ನೇಹಿತರೆ, ಇಲ್ಲಿ n ಒಂದು ಏನಾಗಿರ್ಬೇಕು, ಕಂಪಲ್ಸರಿ ಸ್ವಾಭಾವಿಕ ಸಂಖ್ಯೆನೇ ಆಗಿರ್ಬೇಕು. ಯಾಕೆ ಪದಗಳ ಸಂಖ್ಯೆ ಯಾವತ್ತು ಪ್ಲಸ್ದಾಗ ಇರೋದರಿಂದ ಸ್ವಾಭಾವಿಕ ಸಂಖ್ಯೆನ ತಂದು ಕರಿತದೆ. ಕರೆಕ್ಟಾ, ಹಾಗಾದರೆ n ಬೆಲೆ ನಾವು ಇಲ್ಲಿ ಏನು ಮಾಡ್ತಾ ಅಂದರೆ ಡೈರೆಕ್ಟಾಗಿ ಕಂಪಲ್ಸರಿ ಇಲ್ಲಿ ಡಿದಿಂದನೇ ಕ್ಯಾನ್ಸಲ್ ಆಗಬೇಕು. ಯಾಕಂದರೆ ಇಲ್ಲಿ ಕಂಪಲ್ಸರಿ ಕಟ್ ಹೋಗ್ತಾ ಇದೆ, ದಶಮಾಂಶ ರೂಪ ಅಂತೂ ಬರೋದಿಲ್ಲ. ಯಾಕಂದರೆ n ಬೆಲೆ ಯಾವತ್ತು ಏನಾಗಿರ್ತದೆ ಸ್ವಾಭಾವಿಕ ಸಂಖ್ಯೆನೇ ಆಗಿರ್ತದೆ. ಹಾಗಾದರೆ ಡಿಯ ಅಪವರ್ತನಗಳು ಯಾವ ಹೇಳ್ರಿ, 1 ಮಗ್ಗಿಲಿದೆ. 62 ಕ್ಯಾನ್ಸಲ್ ಆಗಬೇಕಾದ್ರೆ ಡಿ ಬೆಲೆ ಏನಾಗಿರ್ಬೇಕು ಹೇಳ್ರಿ, ಇಲ್ಲಿ 1 ಆಗಿರ್ಬೋದು, 2 ಆಗಿರ್ಬೋದು, 31 ಆಗಿರ್ಬೋದು. ಕರೆಕ್ಟಾ ಸ್ನೇಹಿತರೆ, ಈ ಅಂಶಗಳನ್ನ ನಾವಿಲ್ಲಿ ಏನು ಮಾಡಬೇಕು, ಗಮನಿಸಬೇಕಾಗ್ತದೆ. ಅವಾಗ ನಾನು ಇಲ್ಲಿ ಏನು ಮಾಡ್ತಾನೆ ಅಂದರೆ ಡೈರೆಕ್ಟಾಗಿ ಡಿ = 1 ತುಂಬ್ತಾ ಇದ್ದೇನೆ. ಸೊ ಅವಾಗ n = ಏನಾಗ್ತದೆ ಹೇಳ್ರಿ 62 ಪ್ಲಸ್ ಏನಾಗ್ತದೆ 2 = ಏನಾಗ್ತದೆ ಹೇಳ್ರಿ 64. ಸೊ ಇದೇನಪ್ಪ ಅಂದರೆ n ಬೆಲೆ ಸಿಕ್ತು ನಮಗಿಲ್ಲಿ. n ಬೆಲೆ ಎಷ್ಟು ಬರ್ತದೆ ಹೇಳ್ರಿ 64. ಡಿ ಬೆಲೆ 1 ನಾನು ಇಲ್ಲಿ ಏನು ಮಾಡೇನು ಚಾಯ್ಸ್ ಮಾಡಿದ್ದೇನೆ ಸ್ನೇಹಿತರೆ. ಕರೆಕ್ಟಾ, ಇನ್ನು ಇನ್ನೊಂದು ಪಾಯಿಂಟ್ ಇದೆ, ಯಾವುದು 2a + d = ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 5 ಕೊಟ್ಟಿದ್ದಾರೆ ನೋಡಿ. 2a + d = ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 5 ಕೊಟ್ಟಿದ್ದಾರೆ ಸ್ನೇಹಿತರೆ. ಕರೆಕ್ಟಾ, ಈ ಒಂದು ಬೆಲೆಯಲ್ಲಿ ನಾವೇನು ಮಾಡೋಣ, ಆರಾಮಾಗಿ ಬೆಲೆಯನ್ನು ತುಂಬೋಣ. ಓಕೆ, 2a + d ಅಂದರೆ ಈಗಾಗಲೇ ಬೆಲೆ ತೊಂದನು ಎಷ್ಟು 1 = 5. ಸೊ 2a = ಏನು ಹೇಳ್ರಿ 5 - 1. ದೇರ್ಫೋರ್ 2a = 5ದಾಗ 1 ಕಳೆದ್ರೆ 4, a = ಎಷ್ಟು ಹೇಳ್ರಿ 4 ಏನು ಹೇಳ್ರಿ 2. ಸೊ ದೇರ್ಫೋರ್ a = ಎಷ್ಟು ಬರ್ತದೆ ಹೇಳ್ರಿ 2 ಬರ್ತದೆ ಸ್ನೇಹಿತರೆ. ಹಂಗಾರೆ ಡಿ ಬೆಲೆ ಸಿಕ್ಕದೆ, ಎ ಬೆಲೆ ಸಿಕ್ಕದೆ. ಸೊ ನಾವು ಇವಾಗ ಏನು ಮಾಡೋಣಪ್ಪ ಅಂದ್ರೆ, ಸೊ ಆರಾಮಾಗಿ ಏನು ಮಾಡೋಣ, ಸಮಾಂತರ ಶ್ರೇಣಿಯನ್ನು ಬರಿ ಅಂದರು. ಹಾಗಾದ್ರೆ ಸಮಾಂತರ ಶ್ರೇಣಿ ಬರಿಬೇಕಾದ್ರೆ ನಮಗೆ ಪದಗಳು ಗೊತ್ತಿರಬೇಕು. ಪದಗಳು ಹೆಂಗಿರ್ತಾವಪ್ಪ ಅಂದರೆ, 1ನೇ ಪದ a ಇರ್ತದೆ, 2ನೇ ಪದ a + d ಇರ್ತದೆ, 3ನೇ ಪದ a + 2d ಇರ್ತದೆ. ಸೊ ಇದೇ ರೀತಿ ಇರ್ತದೆ. a ಅಂದರೆ ಎಷ್ಟಿದೆ ಹೇಳ್ರಿ, ನಮ್ಮ ಸಮಾಂತರ ಶ್ರೇಣಿ ಆರಾಮಾಗಿ ಬಿಡಿಸ್ಬೋದು. 2ಕ್ಕೆ ಡಿ ಅನ್ನು ಕೂಡಿಸ್ರಿ 3 ಬಂತು, 3ಕ್ಕೆ ಡಿ ಅನ್ನು ಕೂಡಿಸಿದಾಗ 4 ಬರ್ತದೆ, 4ಕ್ಕೆ 1 ಕೂಡಿಸಿದಾಗ 5. ಸೊ ಇದೇ ರೀತಿ ಬರ್ತಾಯಿದೆ. ಕರೆಕ್ಟಾ, ಸೊ ಕೊನೆಯ ಪದ ಏನಿದಪ್ಪ ಅಂದ್ರೆ nನೇ ಪದ 64. ನೋಡಿರಿ, ಒಂದೊಂದು ಹೆಚ್ಚು ಮಾಡ್ಕೊತ ಹೋಗಿದ್ದಾರೆ. ಆರಾಮಾಗಿ ನಾವೇನು ಮಾಡ್ಬೋದು ಹೇಳ್ಬೋದು ಸ್ನೇಹಿತರೆ. ನೋಡಿರಿ
ತಾಳೆ ನೋಡ್ಬೋದು ಮೊದಲ ಎರಡು ಪದಗಳು ಮತ್ತು 5 ಮೊದಲ ಎರಡು ಪದಗಳು ಅಂದರೆ 2 3 5 ಕೊನೆಯ ಪದಗಳು ಯಾವುದಪ್ಪ ಅಂದರೆ ಇಲ್ಲಿ 64 ಒಂದಿದೆ. ಅದರ ಹಿಂದಿನ ಪದ ಯಾವ್ದು ಹೇಳ್ರಿ? ಸೊ ಅದ್ರ ಮುಂದಿನ ಪದ 65 ಬರ್ತಾ ಇದೆ. 64 65 ಕೂಡಿಸಿದ್ರೆ ಎಷ್ಟಾಗ್ತದೆ? ಕಂಪಲ್ಸರಿ 129 ಆಗ್ತದೆ. ಸೊ ಹಾಗಾದ್ರೆ ನಮ್ಮ ಸಮಾಂತರ ಶ್ರೇಣಿ 2, 3, 4, 5 ಸ್ನೇಹಿತರೆ. ಓಕೆನಾ? ಸೊ ಇಷ್ಟೇನಪ್ಪ ಅಂದ್ರೆ ಆರಾಮಾದಂಥ ಲೆಕ್ಕಗಳಿದಾವೆ. ಸೊ ಸರಳವಾಗಿ ಬಿಡಿಸ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹಲವಾರು ಅನ್ವಯಿಕ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಅಲ್ಲಿ ತನಕ ಸ್ಟಡಿ ಮಾಡ್ತಾರೆ. ಒಳ್ಳೆಯದಾಗಲಿ. ಶುಭ ದಿನ.